ಬೇಕು ಅಂದ್ರೆ ಬೆಲೆ ತೆರಬೇಕಾಗತ್ತೆ. ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇವಾಗ ಕೊಬ್ಬರಿ ಎಣ್ಣೆನೆ. ನಾವು ಸುಮಾರು ಇದು ಕೊರೋನಾ ಬಂತಲ್ಲ, ಅವಾಗಲಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿಯಾಗಿ ಈ ರಿಫೈನ್ಡ್ ಆಯಿಲ್ನ ಬಿಟ್ಟು ನಾವು ಇದಕ್ಕೆ ಬಂದ್ವಿ, ಏನು ಗಾಣದ ಎಣ್ಣೆ ಬಂದ್ವಿ. ಅಲ್ಲಿಂದನೇ ಬಂದಿದ್ದು. ಮೊದಲು ತಿಂದಿದ್ವಿ ಸಣ್ಣ ಹುಡುಗರಲ್ಲಿ, ಆದರೆ ಈಗ ಮತ್ತೆ ನಾವು ಮರುಕಳಿಸಿ ಈಗ ಅದು ನಮ್ಗೆ ಕಲಿಸ್ತು. ಮತ್ತೆ ಗಾಣದ ಎಣ್ಣೆಗೆ ಹೋಗೋ ಥರ ನಮ್ಮನ್ನು ಮಾಡ್ತು. ಅಡಿಗೆ ನಾವು ಮೊದಲಿಂದ ನಮಗೆ ರೂಢಿ ಇರಲಿಲ್ಲ, ಆದರೆ ಒಂದ್ಸರಿ ರೂಢಿ ಮಾಡ್ಕೊಂಡ್ವಲ್ಲ, ಇನ್ನು ಕೊಬ್ಬರಿ ಎಣ್ಣೆ ಬಿಟ್ಟು ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದು ಅಷ್ಟು ಚೆನ್ನಾಗಿ ನಮಗೆ ಆ ಟೇಸ್ಟ್ ಆಗಲಿ ಅಥವಾ ಒಂದು ಆರೋಗ್ಯ ಸಮಸ್ಯೆಗಳು ಕಡಿಮೆ ಅಂತ ಅನ್ನಿಸ್ತಾ ಇದೆ, ನಮಗೆ ಫೀಲ್ ಆಗಿದೆ. ಹಾಗಾಗಿ ನಾವು ಉಪಯೋಗಿಸ್ತಾ ತಗೊಂಡದ್ದು 1 ಲೀಟ್ರಿಗೆ 290 ರೂಪಾಯಿದಾಗ 1 ಲೀಟ್ರ್ ತಗೊಂಡಿದ್ವಿ. ಇವತ್ತು ಬಂದು ನೋಡಿದರೆ ಅಲ್ಲ, ಈಗ ಜಾಸ್ತಿ ರೇಟ್ ಹೇಳ್ತಿದ್ದಾರೆ. ಈಗ ಈ ರೀತಿ ಪ್ರತಿ ಸರಿ ರೇಟ್ ಜಾಸ್ತಿ ಅಂತ ಹೋಗ್ಬಿಟ್ರೆ ಜನಸಾಮಾನ್ಯರು ಬದುಕೋದು ಕಷ್ಟ, ಮುಂದೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ಸರ್ಕಾರದವರು ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಿದರೆ ಒಳ್ಳೆಯದು. ಇಲ್ಲ ಅಂತಂದರೆ ಜನಗಳು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ತಕ್ಕ ಪಾಠನೂ ಕಲಿಸ್ತಾರೆ. ಇಲ್ಲ ಅಂತಲ್ಲ, ಎಲ್ಲರಿಗೂ ರೇಟ್ ಜಾಸ್ತಿ ಆಗೋದು ಒಂದೇ ಅಂತಲ್ಲ, ಪ್ರತಿಯೊಂದು ರೇಟು. ಟ್ಯಾಕ್ಸ್ ಬೇರೆ ಜಾಸ್ತಿ ಇದ್ದವು, ಒಂದು ಸ್ಟ್ಯಾಂಪ್ ಪೇಪರ್ ತಗೊಳಕ್ಕೆ ಹೋದ್ರೂ ಡಬಲ್ ಆಗಿದವು. ಪ್ರತಿಯೊಂದು ಜನಸಾಮಾನ್ಯರ ಮೇಲೆ ಸಾಕಷ್ಟು ತೆರಿಗೆಯನ್ನು ಹಾಕೋದಲ್ಲದೆ ವಿದ್ಯುತ್ ದರ ಅಂತೂ ಹೇಳಬಾರ್ದು. ಇಂದು ಏನಾರಾಗಿ ಒಂದು ಸುಮ್ಮನೆ ಕಬ್ತಾ ಇದ್ದಾರೆ, ಅದು ಅಂತೆ ಇದು ಅಂತ ಹೇಳಿ ಚೆಸ್ ಅಂತೆ ಅಂತ ಸುಮ್ಮನೆ ಹಾಕ್ತಾನೆ ಇದ್ದಾರೆ. ಈ ಎಣ್ಣೆ ನೋಡ್ರಿ 3 ಲೀಟರ್ಗೆ 960 ರೂಪಾಯಿ ಆಯ್ತು. ಈಗ ನಾವು ಮೊದಲು ಎಷ್ಟು ಕೊಡ್ತೀವಿ, 870 ರೂಪಾಯಿ ಕೊಡ್ತಿದ್ವಿ. ಈಗ 90 ರೂಪಾಯಿ ಜಾಸ್ತಿ ತಗೊಂಡ್ರೆ. ಈಗ ಹಂಗಾಗಿ ಪ್ರತಿ ಸರಿನೂ ಈ ರೀತಿ ಜಂಪ್ ಮಾಡ್ಕೊಂತ ಹೋದ್ರೆ ಜನಸಾಮಾನ್ಯರು ಬದುಕೋದು ಕಷ್ಟ ಆಗುತ್ತೆ. ಅದಕ್ಕೆ ದಯವಿಟ್ಟು ಸರ್ಕಾರದವರು ಈ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಿಬಿಟ್ಟು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈಗ ಕೊಬ್ಬರಿ ನಮಗೆ ಕಳೆದ ವರ್ಷದಲ್ಲಿ 11,000-12,000 ರೂಪಾಯಿ ಕೊಬ್ಬರಿ ಒಂದು ಕ್ವಿಂಟಲ್ಗೆ ಕೊಬ್ಬರಿ ಸಿಗ್ತಾ ಇತ್ತು. ಈ ವರ್ಷದಲ್ಲಿ ಏನಾಗಿದೆ 30,000 ರೂಪಾಯಿವರೆಗೂ ರೇಟ್ ತಲುಪಿದೆ. ಹಾಗಾಗಿ ನಮಗೆ ಅನಿವಾರ್ಯವಾಗಿ ಬೆಲೆಯನ್ನು ಹೆಚ್ಚಿಗೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹಾಗೆ ಕಳೆದ ವಾರದಲ್ಲಿ 28,000 27,000 ಇದ್ದ ಮೇಲೆ ಇವಾಗ 30,000 ರೂಪಾಯಿ ತಲುಪಿದೆ. 30,000 ರೂಪಾಯಿ ತಲುಪಿದೆ. ಹಾಗಾಗಿ ನಾವು ಬೆಲೆಯನ್ನು ಹೆಚ್ಚಿಗೆ ಮಾಡುವಂಥ ಅನಿವಾರ್ಯತೆ ಬಂದಿದೆ. ಮತ್ತೆ ಶೇಂಗಾ ಕಾಳಿನಲ್ಲಿ ಕೂಡ ಹಾಗೇನೆ, ಅದರಲ್ಲಿನೂ ಇವಾಗ 110 ರೂಪಾಯಿ ಇರತಕ್ಕಂಥ ಶೇಂಗಾ ಕಾಳು ಇವಾಗ 150 ರೂಪಾಯಿ 1 kg ಕಾಳಿಗೆ ತಲುಪಿದೆ. ಆಮೇಲೆ ಕುಸುಬಿ ಸಹಿತನೂ ಹಾಗೇನೆ 50-60 ರೂಪಾಯಿ ಇರತಕ್ಕಂಥ ಕುಸುಬಿ ಇವತ್ತು 88-89 ರೂಪಾಯಿ 1 kg ಕುಸುಬಿಗೆ ತಲುಪಿದೆ. ಹಾಗಾಗಿ ಅನಿವಾರ್ಯವಾಗಿ ಬೆಲೆ ಹೆಚ್ಚಳ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಆಮೇಲೆ ಬೆಲೆ ಹೆಚ್ಚಳದಲ್ಲಿ ಏನಂದ್ರೆ ಅದು ರೈತರಿಗೆ ನೇರವಾಗಿ ತಲುಪಬೇಕಾದಂಥ ವಿಷಯ. ಈಗ ನುಸಿ ರೋಗ ಬಂದಿದೆ, ಮತ್ತೆ ವಾತಾವರಣದಲ್ಲಿ ವ್ಯತ್ಯಾಸ, ಬಿಸಿಲು ಹೆಚ್ಚಳ ಆದ ಕಾರಣದಿಂದ ಇಳುವರಿ ಕುಂಠಿತವಾಗಿದೆ. ಇಳುವರಿ ಕುಂಠಿತವಾಗಿದ್ದಕ್ಕೆ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಬರ್ತಕ್ಕಂಥ ಪ್ರಮಾಣ ಕಮ್ಮಿ ಆಗಿದೆ, ಅಭಾವ ಜಾಸ್ತಿ ಆಗಿದೆ. ಹಾಗಾಗಿ ಬೆಲೆ ಹೆಚ್ಚಳ ಆಗಿದೆ. ಇದ್ರ ಮಧ್ಯಕ್ಕೆ ಏನಂದ್ರೆ ಮತ್ತೆ ಸರ್ಕಾರದಿಂದ 5% ಟ್ಯಾಕ್ಸ್ ಬೇರೆ ಇದೆ. ಶೇಂಗಾ ಕಾಳಿಗಾಗಲಿ ಆಹಾರ ಬೆಲೆಗಳಿಗೆ ಟ್ಯಾಕ್ಸ್ ಬೇರೆ ಇದೆ. ಶೇಂಗಾ ಕಾಳಿಗಾಗಿರ್ಬೋದು ಮತ್ತೆ ಕೊಬ್ಬರಿಗಾಗಿರ್ಬೋದು, ಇಂಥ ಆಹಾರ ಪದಾರ್ಥಗಳಿಗೆ ಟ್ಯಾಕ್ಸ್ ಬೇರೆ ಅಡಿಷನಲ್ ಆಗ್ತದೆ. ಹೆಚ್ಚಿನ ಬೆಲೆಗೆ ಮತ್ತೆ 5% ಟ್ಯಾಕ್ಸ್ ಆಗ್ತದೆ. ಅವಾಗ ಇನ್ನೂ ಕೂಡ 5% ಜನರಿಗೆ ಹೆಚ್ಚಿನ ಹೊರೆ ಆಗ್ತದೆ. ಹಾಗಾಗಿ ಆಹಾರ ಉತ್ಪನ್ನಗಳ ಮೇಲೆ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಬೇಕು ಅಂತ ನಾನು ಮನವಿ